ವಿಜಯಪುರದಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತಿದೆ. ಸರ್ಕಾರಿ ಶಾಲೆಯ ಬಿಸಿ ಊಟದ ಕೋಣೆ ಕಾಮಗಾರಿಗೆ ಕೂಡ ಕನ್ನ ಹಾಕಿದ್ದಾರೆ ಈ ಕದಿ. ನಾಚಿಕೆ ಆಗಬೇಕು ಇವರಿಗೆ. ವಿಜಯಪುರ ಜಿಲ್ಲೆಯ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ನಾವೀಗ ಬಯಲಿಗೆ ತರ್ತಾ ಇದ್ದೀವಿ. ಸರ್ಕಾರಿ ಶಾಲೆಯ ಬಿಸಿ ಊಟ ಕೋಣೆಯ ಕಾಮಗಾರಿಗೆ ಕನ್ನ ಹಾಕಿದ್ದಾರಂತೆ. ನಿಡಗುಂದಿ ತಾಲೂಕಿನ ಬಳಬಟ್ಟಿ ಪಿಡಿಒ ಮತ್ತು ಇಒರಿಂದ ಈ ಕೆಲಸ ಆಗಿದೆ. ಕಾಮಗಾರಿಯ ಲಕ್ಷ ಹಣ ಗುತ್ತಿಗೆದಾರನ ಪಾಲಾಗಿದೆ. ಇದಕ್ಕೆ ಸಹಕಾರ ನೀಡಿದ್ರ ಆಗಿನ ಪಂಚಾಯಿತಿ ಅಧ್ಯಕ್ಷರನ್ನು ಅಂತ ಪ್ರಶ್ನೆ. ಆಬ್ವಿಯಸ್ಲಿ ಅಧ್ಯಕ್ಷರ ಸಹಕಾರ ಇಲ್ಲದೆ ಇಷ್ಟೆಲ್ಲ ಮಾಡೋಕ್ ಸಾಧ್ಯನಾ? ನಾವು ಪ್ರಶ್ನೆ ಮಾಡಬೇಕೀಗ. ಕಾಮಗಾರಿ ವೀಕ್ಷಣೆ ಮಾಡಿ ಪರಿಶೀಲಿಸದೆ ಬಿಲ್ ಪಾಸ್ ಮಾಡಿದ್ದಾರೆ. ಕಾಮಗಾರಿ ವೀಕ್ಷಣೆ ಮಾಡಿ ಪರಿಶೀಲಿಸದೆ ಬಿಲ್ ಪಾಸ್ ಮಾಡಿದ್ದಾರೆ. ಮಲ್ಲಕೊಪ್ಪ ಕೊಳಮಲಿ ಇಂಜಿನಿಯರ್ ಸಾಹೇಬ್ರಂತೆ. ಯಾರಿದು? ಮಲ್ಲಕಪ್ಪ ಕೊಳಮಲಿ. ಏನ್ರಿ ಇಂಜಿನಿಯರ್ ಸಾಹೇಬ್ರೆ, ಏನೇನು ಮಾಡಿದ್ದೀರಾ? MG ನರೇಗಾ ಅಡಿಯಲ್ಲಿ ಅಕ್ರಮ ಬಯಲಾಗಿದೆ. 4 ವರ್ಷ ಕಳೆದ್ರೂ ಕೂಡ ಕಾಮಗಾರಿ ಮಾತ್ರ ಮುಗ್ದಿಲ್ಲ. ಹಣ ಪೂರ್ತಿ ಅವನ ಜೋಬಿಗೆ ಹೋಗ್ಬಿಟ್ಟಿದೆ. ಆದ್ರೆ ಕಾಮಗಾರಿ ಏನೇನೂ ಆಗ್ಲಿಲ್ಲ. ಭ್ರಷ್ಟಾಚಾರ ವಿರುದ್ಧ ಕ್ರಮಕ್ಕೆ ನೋಡಿ ನಾವು ಗೋಡೆ ತೋರಿಸ್ತಾ ಇದ್ದೀವಿ. ಏನಂದ್ರೆ ಏನೇನೂ ಆಗ್ಲಿಲ್ಲ. ಅಲ್ಲಿ ಸೀಲಿಂಗೇ ಇಲ್ಲ. ಲಿಂಟಲ್ ಲೆವೆಲ್ ಅವ್ರಿಗೆ ಮಾತ್ರ ಕಟ್ಟಿಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾರೆ. ಎಷ್ಟು ದುಡ್ಡು ತಿಂದಿರಬಹುದು ಆಲೋಚನೆ ಮಾಡಿ. 2021-22ರಲ್ಲಿ ಆಗಬೇಕಾದಂತಹ ಅಡಿಗೆ ಕೋಣೆ ಕಾಮಗಾರಿ ಇದಾಗಿತ್ತು. 4 ವರ್ಷ ಕಳೆದ್ರು ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಭ್ರಷ್ಟರ ವಿರುದ್ಧ ಸಮರ ಸಾರ್ತಾ ಇದೆ ನಿಮ್ಮ ಸಂಪೂರ್ಣ ನ್ಯೂಸ್ 24x7. ಆದಷ್ಟು ಬೇಗ ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನ ನೀಡದೇ ಇದ್ರೆ ಸಂಪೂರ್ಣ ನ್ಯೂಸ್ ಎಳೆಯಾಗಿ ಇಲ್ಲಿ ಏನೆಲ್ಲ ಆಗ್ತಾ ಇದೆ ಎಲ್ಲದನ್ನು ನಾವು ಬಿಚ್ಚಿಡ್ತಾ ಇದ್ದೀವಿ. ಅಧಿಕಾರಿಗಳು ಯಾರಿದ್ದಾರೆ, ಇದನ್ನು ಯಾರು ಜವಾಬ್ದಾರಿ ತಗೊಳ್ಬೇಕು, ನೀವು ಖಂಡಿತವಾಗಿ ತೆಗೆದುಕೊಳ್ಳಲೇಬೇಕಾಗುತ್ತೆ. ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿನ ವಾಸ್ತವ ಚಿತ್ರಣಗಳನ್ನು ತೋರಿಸಿದ್ದಾರೆ, ನೋಡ್ಕೊಂಡು ಬನ್ನಿ. ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಒಂದು ಗ್ರಾಮವಾಗಿರುವಂತಹ ಬಳಬಟ್ಟಿ ಎಂಬ ಒಂದು ಗ್ರಾಮದಲ್ಲಿದ್ದೇವೆ. ಇಲ್ಲಿ ಒಂದು ಪ್ರೌಢಶಾಲೆ ಇದೆ. ಈ ಪ್ರೌಢಶಾಲೆಗೆ 2021 ಮತ್ತು 22ನೇ ಸಾಲಿನಲ್ಲಿ ಒಂದು ಅನುದಾನ ಬಿಡುಗಡೆ ಆಗುತ್ತೆ. ಅದು ರಾಷ್ಟ್ರೀಯ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಅಧಿನಿಯಮನದಲ್ಲಿ ಒಂದಿಷ್ಟು ಅನುದಾನ ಬಿಡುಗಡೆ ಆಗುತ್ತೆ. ಆ ಅನುದಾನದ ಅಂಕಿಅಂಶವನ್ನ ನೋಡಿದಾಗ 5,50,000 ರೂಪಾಯಿ. ಇದು ಏನಾಗುತ್ತಪ್ಪ ಅಂದ್ರೆ ಒಂದು ಅನುದಾನ ಬಿಡುಗಡೆ ಆಗತ್ತೆ. ಆ ಅನುದಾನ ಗ್ರಾಮ ಪಂಚಾಯಿತಿಯ ಒಂದು ಅಡಿಯಲ್ಲಿ ಬಿಡುಗಡೆ ಆಗಿರುವಂತಹ ಅನುದಾನ. ಈ ಅನುದಾನದ ಅಡಿಯಲ್ಲಿ ಒಂದು ಅಡಿಗೆ ಕೋಣೆ ಏನು ನಿರ್ಮಾಣ ಆಗ್ಬೇಕಾಗಿರುತ್ತೆ. ಆ ಅಡಿಗೆ ಕೋಣೆಯ ಒಂದು ದೃಶ್ಯಾವಳಿಯನ್ನ ನಾವು ಈಗಾಗಲೇ ಇಲ್ಲಿ ತೋರಿಸ್ತಾ ಇರುವಂತದ್ದು. ಈ ಅಡಿಗೆ ಕೋಣೆಗೆ ಸುಮಾರು 5,50,000 ಬಿಡುಗಡೆ ಆಗಿರುತ್ತೆ. ವಿಜಯಪುರ ಜಿಲ್ಲೆ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.